ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ನಿನ್ನೆ ಘೋಷಿಸಿದೆ. ಆಮ್ ಆದ್ಮಿ ಹಾಗೆ ಬಿಜೆಪಿ ನಡುವೆ ಇದೀಗ ಇದು ರಾಜಕೀಯ ಕದನ ಅಧಿಕೃತವಾಗಿ ಆರಂಭ ಆಗೋದಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಿದೆ. ದೆಹಲಿ ಸಿಎಂ ನಿವಾಸ ಶೀಶ್ ಮಹಲ್ ನಿರ್ಮಾಣದ ವಿಚಾರವನ್ನ ಆಮ್ ಆದ್ಮಿ ಪಕ್ಷದ ವಿರುದ್ಧವಾಗಿ ಬಿಜೆಪಿ ಅಂದ್ರೆ ಬಹಳ ಖರ್ಚು ಮಾಡಿದ್ರು ಇದಕ್ಕೆ ಅಂತೇಳಿ ಒಂದು ಚುನಾವಣಾ ಅಸ್ತ್ರದ ರೂಪದಲ್ಲಿ ಪ್ರಯೋಗಿಸ್ತಾ ಇದೆ. ದೆಹಲಿ ದಂಗಲ್ನಲ್ಲಿ ತಾರಕಕ್ಕೇರಿದ ಶೀಶ್ ಮಹಲ್ ಕಾಳಗ. ಬಿಜೆಪಿ ಆರೋಪಕ್ಕೆ ಆಪ್ ಗರಂ, ಸಿಎಂ ನಿವಾಸದ ಬಳಿ ಹೈಡ್ರಾಮಾ. ತಳ್ಳಾಟ ನೂಕಾಟ, ಪೊಲೀಸರ ಜೊತೆ ವಾಗ್ವಾದ, ದೆಹಲಿ ಸಿಎಂ ನಿವಾಸದ ಮುಂದೆ ಹೈಡ್ರಾಮಾ. ದೆಹಲಿ ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ರಾಷ್ಟ್ರ ರಾಜಧಾನಿಯಲ್ಲಿ ಮತ ಸಮರ ಜೋರಾಗಿದೆ. ದೆಹಲಿ ಸಿಎಂ ಅಧಿಕೃತ ನಿವಾಸ ಶೀಶ್ ಮಹಲ್ ಈಗ ದೆಹಲಿ ಚುನಾವಣಾ ಕದನದ ಕೇಂದ್ರ ಬಿಂದುವಾಗಿದೆ. ದೆಹಲಿ ಸಿಎಂ ನಿವಾಸದಲ್ಲಿ ಈಜುಕೊಳ, ಬಾರ್, ಚಿನ್ನದ ಟಾಯ್ಲೆಟ್, ಕಮೋಡ್ ನಿರ್ಮಿಸಲಾಗಿದೆ ಅಂತ ಬಿಜೆಪಿ ವಿಡಿಯೋ ಹರಿಬಿಟ್ಟಿತ್ತು. ಇದಕ್ಕೆ ಕೆರಳಿರುವ ಆಮ್ ಆದ್ಮಿ ನಾಯಕರು ಇವತ್ತು ಮಾಧ್ಯಮಗಳ ಜೊತೆ ಸಿಎಂ ನಿವಾಸಕ್ಕೆ ತೆರಳಿದ್ರು. ಮೂರು ಲೇಯರ್ ಬ್ಯಾರಿಕೇಡ್ ಹಾಕಿ ಸಿಎಂ ನಿವಾಸಕ್ಕೆ ಎಂಟ್ರಿ ಪಡೆಯದಂತೆ ಆಪ್ ನಾಯಕರನ್ನ ಪೊಲೀಸರು ತಡೆದ್ರು. ಈ ವೇಳೆ ಆಪ್ ನಾಯಕರು ಹಾಗೂ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ತಾಕತ್ತಿದ್ದರೆ ಮೋದಿ ನಿವಾಸದ ವಿಡಿಯೋ ಬಿಡಿ ಎಂದು ಆಪ್ ಚಾಲೆಂಜ್. ಸಿಎಂ ನಿವಾಸ ಐಷಾರಾಮಿ ಬಂಗಲೆ ಅಲ್ಲ, ಸರ್ಕಾರಿ ಕಟ್ಟಡವಾಗಿದೆ. ಅಲ್ಲಿ ಬಾರ್, ಸ್ವಿಮ್ಮಿಂಗ್ ಪೂಲ್, ಚಿನ್ನದ ಟಾಯ್ಲೆಟ್, ಕಮೋಡ್ ಇದೆಯೋ ಇಲ್ಲವೋ ಅನ್ನೋದನ್ನ ಜನರಿಗೆ ತೋರಿಸೋದಕ್ಕೆ ಬಿಜೆಪಿ ಬಿಡ್ತಾ ಇಲ್ಲ. ಪ್ರಧಾನಿ ನಿವಾಸಕ್ಕಾದರೂ ಮಾಧ್ಯಮದವರನ್ನ ಬಿಡಿ, ಅಲ್ಲಿ ಐಷಾರಾಮಿ ವಸ್ತುಗಳು ಇದೆಯೋ ಇಲ್ಲವೋ ಗೊತ್ತಾಗಲಿ ಅಂತ ಸಚಿವ ಸೌರವ್ ಭಾರದ್ವಾಜ್ ಆಕ್ರೋಶ ಹೊರಹಾಕಿದ್ದಾರೆ. तक ना जाने दिया जाए, कोई मकान के अंदर दाखिल ना हो, कोई मकान की वीडियो ना बना सके. अब मैं ये सोच रहा हूँ कि भारतीय जनता पार्टी तो यही चाहती थी. रोज नए नए वीडियो भेजते थे, रोज नए नए फोटो भेजते थे. अब हम खुद ही आ गए सारे कैमरा वालों को लेके. अब भारतीय जनता पार्टी भाग रही है, उल्टा भाग रही है. 3-3 लेयर की बैरिकेडिंग लगा दी, पानी फेंकने वाले फुवारे लगा दिए, डीसीपी एडिशनल डीसीपी को खड़ा कर दिया. ದೆಹಲಿ ಸಿಎಂ ನಿವಾಸಕ್ಕೆ ಪೊಲೀಸರು ಬಿಡದ ಕಾರಣ ಪ್ರಧಾನಿ ನಿವಾಸ ಇರುವ ಲೋಕ ಕಲ್ಯಾಣ ಮಾರ್ಗದ ಕಡೆಗೆ ಹೊರಟ ಆಮ್ ಆದ್ಮಿ ನಾಯಕರಿಗೆ ಪೊಲೀಸರು ತಡೆಯೊಡ್ಡಿದ್ರು. ಸಿಎಂ ನಿವಾಸವನ್ನ ಕೇವಲ 33 ಕೋಟಿ ಖರ್ಚಲ್ಲಿ ಕಟ್ಟಲಾಗಿದೆ. ಆದರೆ ಪ್ರಧಾನಿ ನಿವಾಸವನ್ನ 2700 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಲಾಗಿದೆ. ಯಾರ ನಿವಾಸ ಹೇಗಿದೆ ಅನ್ನೋದು ಗೊತ್ತಾಗಲಿ ಅಂತ ಸೌರವ್ ಭಾರದ್ವಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.